ಕಟೀಲು ದೇವಸ್ಥಾನದಲ್ಲಿ 2017ರಲ್ಲಿ ಸೇವಾ ದರಗಳ ಏರಿಕೆಯಾಗಿದ್ದು 3 ವರ್ಷಗಳಿಗೊಮ್ಮೆ ಏರಿಕೆ ಮಾಡುವ ಹಕ್ಕು ಮತ್ತು ಜವಾಬ್ದಾರಿ ದೇವಸ್ಥಾನಕ್ಕೆ ಇದ್ರೂ ಕೂಡ ಭಕ್ತರಿಗೆ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ಈವರೆಗೆ ಏರಿಕೆ ಮಾಡಿಲ್ಲ ಅಂತ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಹೇಳಿದ್ದಾರೆ. ಇವರು ಕಟೀಲು ದೇವಳದಲ್ಲಿ ನಡೆಯುವ ಸೇವೆಗಳ ದರ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಆನುವಂಶಿಕ ಅರ್ಚಕರಾದ ಹರಿನಾರಾಯಣ ದಾಸ ಅಸ್ರಣ್ಣ ಮಾತನಾಡಿ 8 ವರ್ಷಗಳ ಬಳಿಕ ಬೆಲೆ ಏರಿಕೆ ನಿರ್ಧಾರ ಮಾಡಿದ್ದೇವೆ. ಕೆಲವರು ಸೇವಾದರದ ನೆಪ ಮಾಡಿ ಕ್ಷೇತ್ರದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಲೇವಡಿ ಮಾಡ್ತಿದ್ದಾರೆ. ಬೆಲೆ ಏರಿಕೆಗೂ ಸಿಎಂ ಅವರಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ದೇವಸ್ಥಾನದಿಂದ 7 ವಿದ್ಯಾಸಂಸ್ಥೆಗಳಿದೆ. ಕನ್ನಡ ಮೀಡಿಯಂ ಎಲಿಮೆಂಟ್ರಿ, ಕನ್ನಡ ಇಂಗ್ಲಿಷ್ ಮೀಡಿಯಂ ಎಲಿಮೆಂಟ್ರಿ, ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಕನ್ನಡ ಮೀಡಿಯಂ ಹೈಸ್ಕೂಲು, PUC, ಪದವಿ ಡಿಗ್ರಿ ಕಾಲೇಜು, ಸಂಸ್ಕೃತ ಕಾಲೇಜು, ಈಗ 7 ವಿಭಾಗಗಳಿದೆ. ವರ್ಷಕ್ಕೆ 10 ಕೋಟಿ ರೂಪಾಯಿ ಖಾಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಖರ್ಚಾಗುತ್ತೆ. ಹೀಗಿರುವಾಗ ಏನೂ ತಿಳಿಯದೆ ವಾಟ್ಸಾಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪು ತಿಳುವಳಿಕೆಯನ್ನು ಮುಗ್ಧ ಜನರಿಗೆ ಹಾಕಿ ಅವರ ಮನೋಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಲೆಕ್ಕಪತ್ರವನ್ನು ಶ್ರೀ ಹರಿನಾರಾಯಣಸ್ವಾಮಿಯವರು ವಿವರವಾಗಿ ವಿವರಿಸಲಿಕ್ಕೆ ತಯಾರಿದ್ದಾರೆ. ಇದು ಜನರಿಗೆ ನಾವು ಕೊಡೋದು, ಮುಗ್ಧ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಿದ್ದೇವೆ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈವಾಡವೇ ಇಲ್ಲ. ಇದು ಜನರಿಗೆ ನಾವು ಹೇಳುವ ಒಂದು ಸುದ್ದಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಒಂದು ತಪ್ಪು ಕಲ್ಪನೆ, ಎಷ್ಟು ಹೇಳಿದರೂ ಜನರಲ್ಲಿ ಈ ವಾಟ್ಸಪ್ ಮೂಲಕ ಒಂದಷ್ಟು ಕಿಡಿಗೇಡಿಗಳು ತೊಂದರೆ ಮಾಡ್ತಾ ಇದ್ದಾರೆ. ಹೇಳಿದರೆ ದೇವಸ್ಥಾನಕ್ಕೆ ಹಣ ಹಾಕಬಾರ್ದು, ಅದು ಸರ್ಕಾರಕ್ಕೆ ಹೋಗ್ತದೆ, ದೇವಸ್ಥಾನದಲ್ಲಿ ಬಂದಂತಹ ಸೇವೆಯ ಹಣವನ್ನು ಸರ್ಕಾರ ಕೊಂಡೋಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬೇಕು ಅಂತ ತುಂಬಿಸ್ತಾ ಇದ್ದಾರೆ. ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಈ ಹಣ ಗ್ಯಾರಂಟಿಗೆ ಉದ್ದೇಶಕ್ಕೋಸ್ಕರ ಸಿದ್ದರಾಮಯ್ಯನಿಗೆ ಕೊಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಸೇವಾ ರೇಟ್ ಹೆಚ್ಚು ಮಾಡಿದೆ ಅಂತ. ಕಾಕತಾಳೀಯವಾಗಿ ಬೇಲೆ ದೇವಸ್ಥಾನದಲ್ಲೂ ಹೆಚ್ಚಾಗಿದೆ, ಅದನ್ನು ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಹಾಗೆ ಹೇಳ್ತಾ ಇದ್ದಾರೆ. ನಿಜವಾಗಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಕಾಯ್ದೆ 1997, ಅದು 2003ರಲ್ಲಿ ಜಾರಿಗೆ ಬಂದಿದೆ. ಅದರಲ್ಲಿ ಸೆಕ್ಷನ್ 17 ಅಂತ ಉಂಟು. ಅದರಲ್ಲಿ ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ. ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ, ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ, ಆ ಉಳಿದ ಹಣದಲ್ಲಿ 10% ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ, ಸರ್ಕಾರಕ್ಕಲ್ಲ, ಸಾಮಾನ್ಯ ಸಂಗ್ರಹಣಾ ನಿಧಿಗೆ. ಆ ಸಾಮಾನ್ಯ ಸಂಗ್ರಹಣಾ ನಿಧಿಯ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ. ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ. ನಿಜವಾಗಿ ಅದರ ಉಪಯೋಗಕ್ಕೆ ಸೆಕ್ಷನ್ 19 ಅಂತ ಅದರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಅದನ್ನು ವೇದ ಪಾಠಶಾಲೆಗಳನ್ನು ಮಾಡಲಿಕ್ಕೆ, ಆಗಮ ಪಾಠಶಾಲೆಗಳನ್ನು ಮಾಡಲಿಕ್ಕೆ, ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ, ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ತೆಗಿಬೋದು ಅಂತಿದೆ. ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಅನೌನ್ಸ್ ಮಾಡಿ ದೇವಸ್ಥಾನದ ನೌಕರರ ಮಕ್ಕಳು ಕಲೀಲಿಕ್ಕೆ ಒಂದಷ್ಟು ವಿದ್ಯಾರ್ಥಿ ನಿಧಿಯನ್ನು ಕೊಡಬೇಕು, ಇದೆಲ್ಲ ಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ. ಕಟೀಲು ದೇವಸ್ಥಾನದ 2 ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆ ಕಲೀಲಿಕ್ಕೆ ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹಣ ಬಂದಿದೆ. ಹೀಗೆ ಸಾಮಾನ್ಯ ಸಂಗ್ರಹಣಾ ನಿಧಿ ಉಪಯೋಗ ಆಗೋದು. ಕಟೀಲು ದೇವಸ್ಥಾನದಲ್ಲಿ ನಾವು 2 ವರ್ಷ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನು ಕಟ್ಟಲೇ ಇಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಲಿಲ್ಲ. ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ, ಸೇವಾದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಉಳಿಲಿಲ್ಲ. 1 ಪೈಸೆ ನಾವು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹಣ ಕಟ್ಟಲಿಲ್ಲ. ಹೀಗಿರುವಾಗ ಸರ್ಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು, ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು, ಹಣ ಹಾಕಿದರೆ ಅದರಿಂದ ಹಿಂದೂಗಳು ಬಲಿಷ್ಠರಾಗ್ತಾರೆ, ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ,
ಅದಕ್ಕೋಸ್ಕರ ಹಿಂದೂಗಳನ್ನು ಒಳಿಬೇಕೆನ್ನುವಂತಹ ಕುಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೇಳಿದ ಹಾಗೆ ಧರ್ಮಸ್ಥಳ ಕ್ಷೇತ್ರದ ಕುರಿತಾಗಿ ಹೇಳುವಾಗ ಹೇಳಿದ್ದೇನೆ, ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾರೆ ಅಂತ. ಅವರಿಗೆ ಕಟೀಲಿನ ಸೇವಾದರ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಲಿಕ್ಕೆ ಒಂದು ಮಾಧ್ಯಮ ಅಂತ ತಗೊಳ್ತಾ ಇದ್ದಾರೆ. ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಪಿತೂರಿ ಅಂತ ಹೇಳ್ತಾ, ಕಟೀಲು ದೇವಸ್ಥಾನದಲ್ಲಿ ಯಾಕೆ ಸೇವಾದರ ಪರಿಷ್ಕರಣೆ ಮಾಡಬೇಕು ಎನ್ನುವಂತಹ ವಿಷಯದ ಕುರಿತಾಗಿ ನಾನೀಗ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ನಾವು ಸ್ಪಷ್ಟೀಕರಣ ಕೊಡಲಿಕ್ಕಿದ್ದು, ಸಿದ್ದರಾಮಯ್ಯ ಸರ್ಕಾರಕ್ಕೂ ಈ ಸೇವಾದರ ಪಟ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಆಡಳಿತ ಮಂಡಳಿಯೇ ನಿರ್ಣಯ ತೆಗೆದುಕೊಂಡಂತಹ ವಿಚಾರ. ನಮ್ಮ ಕಾಯ್ದೆಯ ರೂಲ್ 33 ಅದರಲ್ಲಿ ಒಂದು ಸಬ್ಸೆಕ್ಷನ್ ಅದರಲ್ಲಿ ಮೆನ್ಷನ್ ಆಗಿದೆ, ದೇವಸ್ಥಾನದಲ್ಲಿ ಆಗತಕ್ಕಂತಹ ಸೇವೆಗಳ ಸೇವಾದರ ನಿಗದಿಪಡಿಸುವುದು ಆಡಳಿತ ಮಂಡಳಿಯವರ ಹಕ್ಕು, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಅಂತ. ಈ ದೃಷ್ಟಿಯಿಂದಾಗಿ ಈಗ ನಾವು ಮುಂದಕ್ಕೆ ಹೋಗಿದ್ದೇವೆ. 2017ರಲ್ಲೂ ಇದೇ ರೀತಿ ಅಪಪ್ರಚಾರ ಆಗಿದೆ. 2017ರಲ್ಲಿಯೂ ಇದೇ ರೀತಿ ಅಪಪ್ರಚಾರ ಆಗಿದೆ. ಆ ಸಂದರ್ಭದ ಅಪಪ್ರಚಾರಕ್ಕೆ ದೇವಸ್ಥಾನದಲ್ಲಿ ಸೇವೆ ಆಗುವುದಿಲ್ಲ, ಯಾರು ಸೇವೆ ಹಾಕಬೇಡಿ, ಇಂತಹ ವಿಶಿಷ್ಟವಾದಂತಹ ಒಂದಷ್ಟು ಅಪಪ್ರಚಾರವನ್ನು ಆಗಲೂ ಮಾಡಿದ್ದಾರೆ. 2017ರಲ್ಲಿ ಆರಂಭ ಆದದ್ದು. ಆದರೆ ವಿಚಿತ್ರ ಹೇಳಿದರೆ 2017ರಲ್ಲಿ ಏನು ಹೇಳಿದ್ದಾರೆ, ಸ್ವಲ್ಪ ಮಟ್ಟಿನ ಸೇವಾ ಸಂಖ್ಯೆ ಕಡಿಮೆ ಆಗಿದ್ದು ಹೌದು. ಅದು ಒಮ್ಮೆ ಬರುವಾಗ ಅವರು ಬಂದಿರ್ತಾರೆ, ಅಲ್ಲಿ ದರ ಗೊತ್ತಿರೋದಿಲ್ಲ. ಮತ್ತು ಒಂದು ವಿಷಯ ಹೇಳಿದರೆ, ಸೇವಾದರ ಪಟ್ಟಿಯನ್ನು ನೋಡಿಕೊಂಡು ಸೇವೆಗಾಗಿ ಸಿದ್ಧರಾಗಿ ಬರುವುದು ಕಡಿಮೆ. ಇಲ್ಲಿ ಬಂದ ಮೇಲೆ ಸೇವಾ ಲಿಸ್ಟ್ ನೋಡಿಕೊಂಡು ಹಣ ತೆಗೆಯೋರು ಹೆಚ್ಚಿರುವುದು. ಕೆಲವರು ಮಾತ್ರ ಕಾಯಂ ಬರೋರು ಮಾತ್ರ ನೋಡ್ತಾರೆ, ಅವರಲ್ಲಿ ಆ ಸಮಯದಲ್ಲಿ ಹಣ ಇರೋದಿಲ್ಲ, ಇನ್ನೊಂದು ಸಲ ಒಂದು ಆ ಸೇವೆಯನ್ನು ಕೊಡ್ತಾರೆ. ಒಟ್ಟು ದೇವರಿಗೆ ಸೇವೆ ಏನೂ ಕಡಿಮೆ ಆದದ್ದು ನಮಗೆ ಉದಾಹರಣೆಯಾಗಿ ಸಿಗಲಿಲ್ಲ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಕಟೀಲು ದೇವಸ್ಥಾನದಲ್ಲಿ ಸೇವಾದರ ಪರಿಷ್ಕರಣೆ ಆದದ್ದು 2017 ಏಪ್ರಿಲ್ 1ರಂದು ಹೇಳಿದರೆ ಲೆಕ್ಕ ಹಾಕಿ. ಅಂದಿನಿಂದ ಇಂದಿನವರೆಗೆ ನೀವು ಇದು ಲೆಕ್ಕ ಹಾಕಿದರೆ ಒಟ್ಟು 8.5 ವರ್ಷ ಆಯಿತು. 8.5 ವರ್ಷದ ಬಳಿಕ ನಾವು ಸೇವಾದರವನ್ನು ಪರಿಷ್ಕರಣೆ ಮಾಡ್ತಾ ಇದ್ದೇವೆ. 8.5 ವರ್ಷಗಳಲ್ಲಿ ಎಲ್ಲ ಸ್ವತ್ತುಗಳಿಗೂ ಗಣನೀಯವಾಗಿ ಏರಿಕೆ ಆದದ್ದು ನಿಮ್ಗೆ ಗೊತ್ತಿರ್ಬೋದು, ಯಾವುದಕ್ಕೂ ಕಡಿಮೆ ಇಲ್ಲ. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರತಕ್ಕಂಥ ತೆಂಗಿನಕಾಯಿ ದರ 12 ರೂಪಾಯಿ. ಈಗ ನಮ್ಮ ದೇವಸ್ಥಾನ ಈಗ ಟೆಂಡರ್ ನಾಳೆ ಮುಗಿದ ಮೇಲೆ ಜಾಸ್ತಿ ಆಗ್ತದೆ. ಈಗ ಹೇಳಿದರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು. ಈಗ ನಮಗೆ ಬರುವ ತೆಂಗಿನಕಾಯಿ ಇದ್ದು 33 ರೂಪಾಯಿ 90 ಪೈಸೆ ನಮಗೆ ಬರತಕ್ಕಂಥ ತೆಂಗಿನಕಾಯಿ. ಹೀಗೆ ಇಷ್ಟು ವ್ಯತ್ಯಾಸಗಳನ್ನು ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಸೇವೆಯನ್ನು ಮಾಡಬೇಕು. ನಮ್ಗೆ ಗೊತ್ತಿದ್ದ ಹಾಗೆ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷದಲ್ಲಿ ಸೇವೆ ಇದೆ. ಏನು ಕೊಡ್ತಾರೆ? ಒಂದು ತೆಂಗಿನಕಾಯಿ ಹಿಂದಕ್ಕೆ ಕೊಡ್ತಾರೆ. ನಮ್ಗೆ ಕಾಣೋದಷ್ಟೇ. ಎಷ್ಟು ರೇಟ್ ಇದೆ ಅದಕ್ಕೆ? 600 ರೂಪಾಯಿ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು, ನಂಗೆ ಕರೆಕ್ಟ್ ಫಿಗರ್ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ದುರ್ಗಾ ನಮಸ್ಕಾರ ಇದೆ. ಆ ದುರ್ಗಾ ನಮಸ್ಕಾರ ಹಿಂದಿಂದ ಬಂದಂತಹ ನಮ್ಮ ಪರಂಪರೆಯ ಹಾಗೆ ಸಂಪ್ರದಾಯದಂತೆ ದುರ್ಗಾ ನಮಸ್ಕಾರಕ್ಕೆ 2 ಜನರ ಊಟ ಹಾಕಬೇಕು. ಒಬ್ಬ ದುರ್ಗಾ ನಮಸ್ಕಾರ ಮಾಡೋದಾದರೆ ಅವನ ಲೆಕ್ಕದಲ್ಲಿ 2 ಜನರಿಗೆ ಊಟ ಹಾಕಬೇಕು. ಆಮೇಲೆ ಅವನ ಲೆಕ್ಕದಲ್ಲಿ ಸೇವೆ ಆಗ್ತದೆ, ಸೇವಾ ಬಟವಾಡೆ ಇರ್ತದೆ. ಆಮೇಲೆ ಅವನಿಗೆ ಕೊಡುವಂಥದ್ದು ಪ್ರಸಾದ ಏನು ಕೇಳಿದರೆ, 1 ತೆಂಗಿನಕಾಯಿ, 2 ಬಾಳೆಹಣ್ಣು, ಆಮೇಲೆ 1 ಕುಂಕುಮದ ಕಟ್ಟು, ಇದನ್ನೊಂದು 5 ರೂಪಾಯಿ ತೊಟ್ಟೆಯಲ್ಲಿ ಕೊಡ್ತೇವೆ. ಆಗ ಒಂದು ದುರ್ಗಾ ನಮಸ್ಕಾರದ ದರ ಎಷ್ಟಾಯ್ತು ಲೆಕ್ಕ ಹಾಕಿ. 60 ರೂಪಾಯಲ್ಲಿ ಇದೆಲ್ಲವೂ ಮಾಡಲಿಕ್ಕೆ ಆಗ್ತದಾ? ಹೂವಿನ ಪೂಜೆ ಹೇಳಿ ನಾವು 120 ರೂಪಾಯಿದ್ದು ಹೂವಿನ ಪೂಜೆ, ಏನು ದೊಡ್ಡ ನಮ್ಮ ಆಪಾದನೆ. ಹೂವಿನ ಪೂಜೆ 120 ರೂಪಾಯಿದ್ದನ್ನು 220 ರೂಪಾಯಿ ಮಾಡಿದ್ದಾರೆ. ಹೂವಿನ ಪೂಜೆ ಮಾಡಿಸುವುದಾದರೆ 3 ಜನರ ಆರಾಧನೆಯ ಅವರ ಲೆಕ್ಕದಲ್ಲಿ ಆಗಬೇಕು ಅಂತ ದೇವಸ್ಥಾನದ ನಿಯಮ. ಹಿಂದಿನ ಬಂದಂತಹ ಎಲ್ಲ ಸೇವಾದಾರ ಪಟ್ಟಿಗಳಲ್ಲೂ ಹಾಗೇ ಇರತಕ್ಕದ್ದು. ಈ ಸಲವೂ ನಾವು ಅಂತಹ ಸೇವಾದಾರ ಪಟ್ಟಿಯನ್ನೇ ಸಿದ್ಧಪಡಿಸಿದ್ದು. ಇದರಲ್ಲಿ ಭಕ್ತಾದಿಗಳಿಗೆ ಸ್ವಲ್ಪ ಹಣ ಕಡಿಮೆ ಮಾಡಲಿಕ್ಕೆ ನಾವು ಬುದ್ಧಿವಂತಿಕೆ ಮಾಡಿದ್ದೇವೆ. ಲಡ್ಡು ಬದಲು ಲಡ್ಡು ಕಟ್ಟುವಂತಹ ಮಜೂರಿ ಉಳಿತದೆ ಅಂತ ಮನೋಹರ ಅಂತ ಪ್ರಸಾದ ಆಗ್ತಾ ಇದ್ದೇವೆ. ಆಗ ಒಂದು ಸ್ವಲ್ಪ 1 ರೂಪಾಯಿ ಆದರೆ 1 ರೂಪಾಯಿ, 2 ರೂಪಾಯಿ ಆದರೆ 2 ರೂಪಾಯಿ, ಇದು ಭಕ್ತರಿಗೆ ಉಳಿತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಕಡಿಮೆ ಮಾಡಿದ್ದೇವೆ. 3 ಜನರ ಆರಾಧನೆಗಿಂತ 50 ರೂಪಾಯಿ ಇಟ್ಟಿದ್ದೇವೆ. 3 ಜನರ ಊಟ 50 ರೂಪಾಯಲ್ಲಿ ಆಗೋದಿಲ್ಲ, ನಮ್ಗೆ ಗೊತ್ತುಂಟು, ನಿಮಗೂ ಗೊತ್ತುಂಟು. ಆದರೆ ನಾವು ಫುಲ್ ಮೀಲ್ಸ್ ನಮ್ಮಲ್ಲಿ ಕೊಡುವಂಥದ್ದು 2 ಹೊತ್ತು ಪಾಯಸದ ಊಟ. 3 ಜನರ ಊಟ 50 ರೂಪಾಯಲ್ಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇಟ್ಟದ್ದು 50 ರೂಪಾಯಿ. ಯಾಕೆಂದರೆ ಒಂದು ಆ ಕ್ರಮ ಮುಂದುವರಿಯಲಿ, ಅಷ್ಟೇ ಹಣ ಬೇಕು ಅಂತ
ಲೆಕ್ಕದಲ್ಲಿ ಹಾಕಿದ್ದಲ್ಲ ನಾವು. ಮೊದಲು ನಮ್ಮ ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬರ್ತಿತ್ತು. ಅದು 25ರಿಂದ 30 ಪೈಸೆಯಲ್ಲಿ ಸಿಗ್ತಿತ್ತು ಒಂದು ತೊಟ್ಟೆ. ಈಗ ಆಗಲ್ಲ, 5 ರೂಪಾಯಿ 6 ರೂಪಾಯಿ ಬೇಕು ಒಂದು ತೊಟ್ಟೆಗೆ. ಆ ಹಣ ಎಲ್ಲಿಂದ ಬರಬೇಕು? ಸೇವೆಯಿಂದಲೇ ಬರಬೇಕು. ಮೊದಲು ನಾವು ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ದೆವು, ಪ್ರತಿಯೊಂದು ಮಾಡ್ತಿದ್ದೆವು. ಕಟ್ಟಿಗೆ ಅರಣ್ಯವನ್ನು ಉಳಿಸಬೇಕೆನ್ನುವಂಥ ದೃಷ್ಟಿಯಿಂದಾಗಿ ಹೋರಾಟ ಆಗುವಾಗ ಕಟ್ಟಿಗೆಯನ್ನು ಆದಷ್ಟು ಕಡಿಮೆ ಮಾಡಿ ಹೇಳೋದಕ್ಕೆ ನಾವು LPG ಗ್ಯಾಸ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಅದಕ್ಕೆ 100 ರೂಪಾಯಿ ಇರೋದಕ್ಕೆ 300 ರೂಪಾಯಿ ಹೆಚ್ಚಾಗ್ತದೆ, 300 ರೂಪಾಯಿಯ ಮೇಲೆ ಆಗ್ತದೆ. ಈ ಖರ್ಚನ್ನು ನಾವು ಹೊಂದಿಸಿಕೊಳ್ಬೇಕು. ಆ ಸಂದರ್ಭದಲ್ಲಿ 2017ನೇ ಇಸ್ವಿಯಲ್ಲಿ ದೇವಸ್ಥಾನದ ಕರೆಂಟ್ ಬಿಲ್ 19 ಲಕ್ಷ ಬರ್ತಿತ್ತು. ಈಗ 47 ಲಕ್ಷ ಬರ್ತದೆ. ಇದನ್ನು ತುಂಬಿಸಬೇಕು. ಇದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಸಂಬಳ, ಈ ಸಂಬಳ ಎನ್ನುವಂಥದ್ದು ತುಂಬ. ಈಗ ನಾವು ಇನ್ನೊಂದು ಕರೆಂಟ್ ಹೇಳುವಾಗ ಇನ್ನೊಂದು ಹೇಳಿದ್ರೆ, ಆ ಸಂದರ್ಭದಲ್ಲಿ ಡೀಸೆಲ್ಗೆ 33 ರೂಪಾಯಿ 16 ಪೈಸೆ ಇತ್ತು. ನಾನು ಗೂಗಲಲ್ಲಿ ತೆಗೆದಂಥ ಇದು 33 ರೂಪಾಯಿ 16 ಪೈಸೆ ಇತ್ತು. ಈಗ 90 ರೂಪಾಯಿ 17 ಪೈಸೆ ಇದೆ. ಡೀಸೆಲ್ ನಮ್ಮ ಇದಕ್ಕೆ ಜನರೇಟರ್ಗೆ ಬೇಕು, ಕರೆಂಟ್ ಹೋದರೆ ಜನರೇಟರ್ ಬೇಕು. ಅದರಿಂದಾಗಿ ನಮ್ಮ ಕೆಲಸ ಮಾಡ್ತೇವೆ. ಇಂತಹ ಹೆಚ್ಚು ಕಮ್ಮಿಗಳು ಇದ್ದದನ್ನು ನಾವು ಸರಿಪಡಿಸುವುದು ಹೇಗೆ, ಇದರ ಹೊಂದಾಣಿಕೆ ಹೇಗೆ? ನಮಗೆ ಕೆಲವು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾವು ತೆಂಗಿನಕಾಯಿ, ನಾನು ಆಗಾಗಲೇ ಹೇಳಿದಾಗೆ 12 ರೂಪಾಯಿದದ್ದು 33 ರೂಪಾಯಿ 50 ಪೈಸೆ. ಸೋನಾ ಮಸೂರಿ ಅಕ್ಕಿಗೆ 30 ರೂಪಾಯಿದದ್ದು 50 ರೂಪಾಯಿ 95 ಪೈಸೆ ಬಂದಿದೆ. ಅದೇ ರೀತಿಯಾಗಿ ಅರಳು ಹುಡಿ 43 ರೂಪಾಯಿದು 99 ರೂಪಾಯಿ. ಗ್ಯಾಸನ್ನು ಈಗಾಗಲೇ ಹೇಳಿದೆ ನಾನು, 436 ರೂಪಾಯಿಗೆ ತುಪ್ಪ ಸಿಗ್ತಿತ್ತು. ಈಗ ತುಪ್ಪ ನಮ್ಮ ಖರ್ಚು ಹೆಚ್ಚಿದೆ. ಅದಕ್ಕೆ 680 ರೂಪಾಯಿ ತುಪ್ಪದ ಖರ್ಚಾಗಿದೆ. ಹೀಗೆ ಒಂದೊಂದು, ಈಗ ತೆಂಗಿನಕಾಯಿ ಹೊಡಿಬೇಕು ಪಂಚಕಜ್ಜಾಯಕ್ಕೆ 120 ರೂಪಾಯಿ ಕೆ ಜಿ ಸಿಗ್ತದೆ. ಈಗ 360 ರೂಪಾಯಿ, ಕರೆಕ್ಟ್ ತ್ರಿಬಲ್. ಹಾಗಿರುವಾಗ ನಮ್ಮ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಎನ್ನುವುದನ್ನು ನಾವು ಯೋಚನೆ ಮಾಡಲೇಬೇಕು. ಆ ಖರ್ಚು ವೆಚ್ಚಗಳನ್ನು ನೋಡಲಿಕ್ಕೆ ಹೋದರೆ ಅದಕ್ಕಿಂತ ನಿಮಗೆ ಅದನ್ನು ಹೇಳಿದರೆ ನಿಮಗೆ ತುಂಬ ಒಂದು ನಾವು ಮಾಡಿದ್ದು ಸರಿ ಅಂತ ಕಾಣುವಷ್ಟು ಖರ್ಚು ವೆಚ್ಚಗಳಿವೆ. ನೋಡಿ, ದೇವಳದ ಆದಾಯ 2016ರಲ್ಲಿ 23,91,000 ಈಗ 36 ಲಕ್ಷ ಆಗಿದೆ, ಹೌದು. ಆದರೆ ದೇವಳದ ಖರ್ಚು 18,88,000 ಇದ್ದದ್ದು ಈಗ 32,29,000. ಅದರಲ್ಲಿ ಅನ್ನದಾನದ ಖರ್ಚು 2,18,00,000 ಇದ್ದಿದ್ದು 5,41,00,000 ಈಗಿನ ಖರ್ಚು. ಅದೇ ರೀತಿಯಾಗಿ ನಮ್ಮ ಒಳಾಂಗಣ ಸಿಬ್ಬಂದಿ ಹೊರಾಂಗಣ ಸಿಬ್ಬಂದಿ 128 ಇದ್ದದ್ದು 173 ಆಗಿದೆ. 3,96,54,484 ರೂಪಾಯಿ 2017ರಲ್ಲಿ ನಮಗೆ ಸಂಬಳಕ್ಕಾಗಿ ಖರ್ಚಾದರೆ ಈಗ 6,34,48,394 ಸಾಮಾನ್ಯ ಡಬಲ್ ಆಗಿದೆ. ಅದೇ ಶಾಲೆದು ನೀವು ನೋಡಿದರೆ 3,61,79,463 ಇದ್ದದ್ದು ಈಗಾಗಲೇ ಹೇಳಿದ್ದಾರೆ 10,01,00,000 ನಿಂತಿದೆ. ಇದನ್ನು ಸರಿದೂಗಿಸುವುದು ಎಲ್ಲಿ? ನಾವು ಇಂತಹ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದು ಹೇಗೆ? ಶಾಲಾ ಸಿಬ್ಬಂದಿಗೆ ಗರಿಷ್ಠ ವೇತನ ಇದ್ದದ್ದು 2017ಕ್ಕೆ 60 ರೂಪಾಯಿ 60,268. ಈಗ 1,57,822 ರೂಪಾಯಿ ಸಂಬಳ ಆಗಿದೆ. ಇದು 6ನೇ ವೇತನ ಆಯೋಗದ ರೀತಿಯಲ್ಲಿ ನಾವು ಸಂಬಳ ಕೊಡ್ತೇವೆ. ನಮ್ಮ ಇದರ ಕಾನೂನು ಪ್ರಕಾರ ಸರ್ಕಾರದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಕೊಡುವಷ್ಟು ಕೊಡಬೇಕು ಎನ್ನುವಂಥದ್ದು ಒಂದು ಕಾಯ್ದೆ ಮಾಡಿದ್ದಾರೆ. ಅದು 7ನೇ ವೇತನ ಆಗುವಾಗ 2 ಲಕ್ಷ ಹೋಗ್ತದೆ. ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನದ್ದೇ ಇದೆ. ದೇವಸ್ಥಾನ ತೆಗೆದರೂ ಸಹ ನೀವು ದೇವಸ್ಥಾನದವರ ಒಬ್ಬನ ನಮ್ಮ ಶಾಲೆದು ಇನ್ನು ಡಿ ಗ್ರೂಪ್ ತೆಗೆದರೆ ನಾವು 27,000 ರೂಪಾಯಿದು ಈಗ 69,000 ಸಂಬಳ ಆಗಿದೆ. ಡಿ ಗ್ರೂಪ್ ನೌಕರರು ಶಾಲೆಯಲ್ಲಿ ಇರುವವರು. ದೇವಸ್ಥಾನದಲ್ಲಿ ಇರುವವರದ್ದು ಸಹ ಮೊದಲು ಗರಿಷ್ಠ ವೇತನ 32,000 ಇದ್ದದ್ದು ಹೊರಾಂಗಣದ, ಈಗ 81,000 ಆಗಿದೆ. ಒಳಾಂಗಣ ಬರುವುದಿಲ್ಲ, ಒಳಾಂಗಣಿಗೆ ಸೇವಾ ಕಮಿಷನ್ ಸಿಗುವಂಥದ್ದು. ಹೊರಾಂಗಣ ನೌಕರಿಗೆ 32,183 ಗರಿಷ್ಠ ವೇತನ ಇದ್ದ ವ್ಯಕ್ತಿಗೆ ಈಗ 81,125 ರೂಪಾಯಿ ಆಗಿದೆ. ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದಿದೆ. ಅದರ ಒಟ್ಟಿಗೆ ದೇವಸ್ಥಾನದ ಅಭಿವೃದ್ಧಿ, ಈಗ ನೀವು 2017ಕ್ಕೆ ಸಂತಕುಮಾರ್ ಶೆಟ್ಟಿ ಅವರು ಚಾರ್ಜ್ ತಗೊಂಡಿದ್ದಾರೆ, ವಾಸ್ತವಾಸನರು ಮತ್ತು ಅವರು ಸೇರಿ ದೇವಸ್ಥಾನದ ಅಭಿವೃದ್ಧಿಯನ್ನು ನೀವೇ ನೋಡ್ತಾ ಇದ್ದೀರಿ. ಅಭೂತಪೂರ್ವವಾಗಿ ಕಟೀಲಿನ ಅಭಿವೃದ್ಧಿ ನಡೀತಾ ಉಂಟು. 2017ನೇ ಇಸ್ವಿಯಲ್ಲಿ ಅಭಿವೃದ್ಧಿ 1,86,86,793 ರೂಪಾಯಿ ಆಗಿದ್ದರೆ ಈಗ 3 ಕೋಟಿಗಿಂತ ಹೆಚ್ಚು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಸರ್ಕಾರ ಇಲಾಖೆಯಿಂದ ಅನುಮತಿ ಬರುವುದು ನಿಧಾನ ಆಗೋದ್ರಿಂದ
ಇಲ್ಲಾಂದರೆ 7-8 ಕೋಟಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಬೇಕಾದಂತಹ ಯೋಜನೆಗಳು ನಾವು ಇಟ್ಟುಕೊಂಡೇ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗೆ ಇಷ್ಟೆಲ್ಲ ನಾವು ಮಾಡುವಾಗ ಅದಕ್ಕೆ ಇದು ಸಾಮಾನ್ಯವಾಗಿ ಆ ಖರ್ಚು ಎನ್ನುವುದು ಆಗಲೇಬೇಕು, ಸಹಜ ಪ್ರಕ್ರಿಯೆ. ಸಾಮಗ್ರಿಗಳ ಖರ್ಚು ಹೆಚ್ಚಾಗಿದೆ. ಈಗಾಗಲೇ ಹೇಳಿದಾಗೆ ಕೆಲವೆಲ್ಲ ಅದರಲ್ಲಿ ಊಟ ಹಾಕಬೇಕು ಅಂತ ಉಂಟು, ಅದರ ಖರ್ಚು ಹೆಚ್ಚಾಗಿದೆ. ಅದರಲ್ಲೂ ನಾವು ಅದನ್ನು ಕಡಿಮೆಯಲ್ಲಿ ತೋರಿಸ್ತಾ ಇದ್ದೇವೆ. ಮೊದಲು ಇಲ್ಲದೇ ಇರುವಂತಹ ಸೆಕ್ಯೂರಿಟಿ ಅನ್ನುವಂಥ ಒಂದು ಹೊಸದಂತಹ ವ್ಯವಸ್ಥೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಮೊದಲು ಇರಲೇ ಇಲ್ಲ, ಸೆಕ್ಯೂರಿಟಿ ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ. ಆ ಚೆಕ್ಕಿಂಗ್, ಆ ಫೈರಿಂಗ್ ಯಾವುದಿಲ್ಲ. ಅದಂತಹ ಖರ್ಚುಗಳೆಲ್ಲ ಈಗ ತುಂಬ ಆಗಿದೆ. ದೇವಸ್ಥಾನದಲ್ಲಿ ಸ್ವಚ್ಛತೆಗೆ ನಾವು ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ. CCTV ಎನ್ನುವಂಥದ್ದು, CC ಕ್ಯಾಮರಾ ಎನ್ನುವುದು ಹೊಸ ಕಾನ್ಸೆಪ್ಟ್, ಅದನ್ನು ಜಾರಿಗೆ ಮಾಡಿದ್ದೇವೆ. ಈ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಾಗ ಖರ್ಚು ಹೆಚ್ಚಾಗಿದ್ದಾಗ ಇನ್ಕಮ್ ಬರಲಿಕ್ಕೆ ನಾವೇನಾದರೂ ಬೇರೆ ಇದು ಮಾಡಿದ್ದೇವೆ ಹೇಳಿದ್ರೆ ಪಾರ್ಕಿಂಗ್ ಅಂತೇಳಿ ನಾವು ಮಾಡಿದ ಮಂಡಳಿ ಕಮಿಷನರ್ನ ನಿರ್ದೇಶನ ಮೇರೆಗೆ ನಾವು ಒಂದು ಏಲ ಮಾಡಲಿಕ್ಕೆ ಮಾಡಿದ್ದೇವೆ. ಆದರೆ ನಮಗೆ ಅದು ಬೇಡ ಅಂತ ಖಂಡಿತ ಅದನ್ನು ಹಿಂದಕ್ಕೆ ಬರ್ಕೊಂಡಿದ್ದೇವೆ. ಪಾರ್ಕಿಂಗ್ ಫ್ರೀ ಈಗ ಪುನಃ 60 ಸೆನ್ಸು ನಾವು ಪಾರ್ಕಿಂಗನ್ನು ನಾವೊಂದು 50 ಲಕ್ಷ ರೂಪಾಯಲ್ಲಿ ಮಾಡಿದ್ದೇವೆ. ಅದು ಪಾರ್ಕಿಂಗ್ ಫೀಸ್ ತಗೊಳ್ಳೋದಿಲ್ಲ ನಾವು. ಶೌಚಾಲಯ, ಇಷ್ಟು ಕ್ಲೀನಾದ ಶೌಚಾಲಯ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯೂ. ಆ ಶೌಚಾಲಯವು ಎಲ್ಲರ ಉಪಯೋಗಕ್ಕೆ ಫ್ರೀ. ಚಪ್ಪಲಿ ಸ್ಟ್ಯಾಂಡಿಗೆ ನಾವು ಒಂದು ಚಪ್ಪಲಿಗೆ 2 ರೂಪಾಯಿ ಆಗಿ ತಗೊಂಡು ನಾವೆಲ್ಲ ಮಾಡಿ ಕೊಡ್ತಾ ಇದ್ದೇವೆ. ಈಗ ಚಪ್ಪಲಿ ಸ್ಟ್ಯಾಂಡಿಗೂ ಫ್ರೀಯೇ, ಏನೂ 1 ರೂಪಾಯಿ ಯಾರಿಗೂ ನಾವು ಕೊಡಲಿಕ್ಕಿಲ್ಲ. ಈ ರೀತಿಯಾಗಿ ನಾವು ದೇವಸ್ಥಾನದಿಂದ ಮೇಂಟೈನ್ ಮಾಡ್ತಾ ಇದ್ದೇವೆ. ಹೀಗಿರುವಾಗ ಈ ಖರ್ಚು ವೆಚ್ಚಗಳನ್ನು ತುಂಬಿಸಲಿಕ್ಕೆ ನಮಗಿರತಕ್ಕ ದಾರಿ ಯಾವುದು? ಮೊದಲಾದರೆ ದೇವಸ್ಥಾನಕ್ಕೆ ಒಂದಷ್ಟು ಜಮೀನು ಅಂತಿತ್ತು. ಆ ಜಮೀನೆಲ್ಲ ಈಗ ಹೋಗಿದೆ, ಜಮೀನಿಲ್ಲ. ನಮ್ಮಿಂದ ಹೋದ ಜಮೀನನ್ನು ತಗೊಳ್ಳಿಕ್ಕೆ ಹಣ ಕೊಟ್ಟು ತಗೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಈಗ ಬಂದ ಭಕ್ತಾದಿಗಳ ಆದಾಯ ದೇಣಿಗೆ ಬಿಟ್ಟರೆ ಬೇರೆ ಇಲ್ಲ ನಮಗೆ. ಆ ದೇಣಿಗೆಯನ್ನು ಉಪಯೋಗಿಸ್ಕೊಂಡೇ ನಾವು ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು. ಆ ದೇಣಿಗೆ ಹೇಗೆ ಬರ್ತದೆ ಹೇಳಿದರೆ ಒಂದು ಸ್ವಲ್ಪ ಹುಂಡಿಯಲ್ಲಿ ಹಾಕಿ ಬರ್ತದೆ, ಮತ್ತು ಸ್ವಲ್ಪ ಮಹಾನುಭಾವರು, ಸ್ವಲ್ಪ ಹಣ ಇದ್ದವರು ಅನ್ನದಾನ ಇತ್ಯಾದಿಗಳಿಗೆ ಕೊಡೋದ್ರಿಂದ ಬರ್ತದೆ. ಅದು ಬಿಟ್ಟರೆ ಈ ಸೇವೆಗಳ ಹಣದಿಂದ ಬರ್ತದೆ. ಹೆಚ್ಚಾಗಿ ನಮ್ಮ ದೇವಸ್ಥಾನಕ್ಕೆ ಆದಾಯ ಬರೋದು ಸೇವೆಗಳಿಂದ. ಆ ಸೇವಾದರ ನಷ್ಟಕ್ಕೆ ಹೋದರೆ ದೇವಸ್ಥಾನವನ್ನು ಸರಿದೂಗಿಸಲಿಕ್ಕೆ, ನಾವು ಖರ್ಚನ್ನು ಸರಿದೂಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರದ ನಿಯಮ ಪ್ರಕಾರ ನಮಗೆ ಬಂದ ಹಣದಲ್ಲಿ 10% ನಾವು ರಿಸರ್ವ್ ಫಂಡ್ ಇಡಲೇಬೇಕು, ಖರ್ಚು ಮಾಡಲಿಕ್ಕೆ ರೈಟೇ ಇಲ್ಲ ನಮಗೆ. ಹಾಗಿರುವಾಗ ಉಳಿದ 90% ದೇವಸ್ಥಾನವನ್ನು ಸುಧಾರಿಸಬೇಕು. ಇದಕ್ಕೆ ನಮಗೆ ನಾವೇನು ಮಾಡಬೇಕು, ಶಾಲೆ ಕಾಲೇಜುಗಳು ನಿಲ್ಲಿಸಬೇಕು. ನಮಗೆ ಸೇವಾ ರೇಟ್ ರಿವೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತದ್ದು, ಅಥವಾ ಊಟ ನಿಲ್ಲಿಸಬೇಕು. ಈಗೇನಾದರೂ ಮಾಡಿ ಸರಿದೂಗಿಸಬೇಕು ಅಷ್ಟೇ. ಗೋಶಾಲೆಯನ್ನು ನಾವು ಆರಂಭಿಸಿದ್ದೇವೆ, ಎಲ್ಲರ ಒತ್ತಾಯಕ್ಕೆ ಈಗಲೂ ಸಂತೋಷದಲ್ಲೇ ಇದ್ದಾರೆ. ಆ ಗೋಶಾಲೆ ವಸ್ತು ನಮ್ಮ ಮೊದಲು ಇರದೇ ಇರತಕ್ಕಂಥ ವ್ಯವಸ್ಥೆ, ಅದರ ಖರ್ಚು ವೆಚ್ಚಗಳು ನೋಡ್ಬೋದು. ಈ ಎಲ್ಲ ಖರ್ಚು ವೆಚ್ಚಗಳಿಗೆ ಸರಿದೂಗಿಸುವ ದೃಷ್ಟಿಯಲ್ಲಿ ನಾವು ಯೋಚಿಸಿದ್ದು. ಅದಕ್ಕಿಂತ ಹೆಚ್ಚಾಗಿ ಈಗಿರತಕ್ಕಂತಹ ದಿನಸಿ ಸಾಮಗ್ರಿಗಳ ಕಾಲಧಾರಣೆಗೆ ನಾವು ಹಲವಾರು ಸೇವೆಗಳು ನಷ್ಟದಲ್ಲಿ ನಡೆಯುವುದರಿಂದಾಗಿ ನಾವು ಸೇವಾದರ ಪರಿಷ್ಕರಣೆ ಅನಿವಾರ್ಯ. ಅದರಲ್ಲಿಯೂ ರಂಗಪೂಜೆಗೆ ನಾವು ಲೆಕ್ಕ ಮಾಡಿದ ಹಿಂದೆ ಇರುವಂತಹ ಸಿಸ್ಟಮಲ್ಲಿ ಲೆಕ್ಕ ಮಾಡಿದರೆ 8,000 ರೂಪಾಯಿ ಆಗ್ತದೆ ಈಗಿನ ಕಾಲಧಾರಣೆ ಪ್ರಕಾರ. 8,000 ಇದ್ದರೂ, ಆಗ 8,000 ಇದ್ದರೂ ಇದಾಗ್ತದೆ. ಯಾಕಂದರೆ ಒಂದು ರಂಗಪೂಜೆ ಬರೋರು ಸರಾಸರಿ 30 ಜನ ಬರ್ತಾರೆ. ಅವ್ರದ್ದೆಲ್ಲ ಊಟ ಖರ್ಚುಗಳೆಲ್ಲ ನೋಡಬೇಕು. ಆಗಲಿ ನೋಡೋಲ್ಲ, ನಾವು ನಮ್ಮ ವ್ಯವಸ್ಥೆಯಲ್ಲಿ ನೋಡ್ಕೊಳ್ಳೋದು. ಈಗ ಅದನ್ನು ಭಕ್ತಾದಿಗಳು ಹೆಚ್ಚಾಗ್ತದೆ ಅಂತ ಮ್ಯಾನೇಜ್ಮೆಂಟ್ ಈಗ ಒಮ್ಮೆಲೆ ಹೆಚ್ಚು ಮಾಡೋದು ಬೇಡ ಅಂತೇಳಿ ದೇವಸ್ಥಾನಕ್ಕೆ ಲಾಸ್ ಎನ್ನುವುದನ್ನು ದಾಖಲೆ ಮಾಡಿ ಅದನ್ನು 6,000ಕ್ಕೆ ನಿಗದಿಪಡಿಸಿ ನಾವು ಜಾರಿಗೆ ತಂದಿದ್ದೇವೆ. ಇದು ಹೂವಿನ ಪೂಜೆಗೆ ನಮ್ಮ ಮಾಮೂಲು ಲೆಕ್ಕ ಹಾಕಿದ್ರೆ 250-260 ರೂಪಾಯಿ ಆಗ್ತದೆ. ನಾನು ಹೇಳಿದ ಹಾಗೆ ಊಟದ ಖರ್ಚನ್ನು 3 ಜನರಿಗೆ 50ಕ್ಕೆ ಮಿತಿಗೊಳಿಸಿ ಇದನ್ನು 220ಕ್ಕೆ ಇಳಿಸಿದೆ. 184% ಹೂವಿನ ಪೂಜೆಗೆ ಏರಿಸಿದ್ದಾರೆ ಅಂತ ಎನ್ನುವಂಥದ್ದು ಒಂದು ವಾಟ್ಸಪ್ಗಳು ತಿರುಗೋದು. ಕರೆಕ್ಟ್ ಲೆಕ್ಕ ಹಾಕಿ ಕೊಡ್ತೇವೆ. 184% ಅಲ್ಲ, 100% ಏರಿಸಿದ್ದು ಹೇಳಿದ್ರು ಸಹ 120 240 ಆಗುದು. ಇಲ್ಲಿ ಅದು 220, ಇದು 80ರ ಆಸುಪಾಸು ಶೇಕಡ ಏರಿಸಿದ್ದು. ಅದರಲ್ಲಿ ಹೂವಿನ ಪೂಜೆಯಲ್ಲಿ ಹಾಕುವಂಥದ್ದು ಪ್ರಧಾನ ಪ್ರಸಾದ ಒಂದು ಪಂಚಕಜ್ಜಾಯ, ಮತ್ತೊಂದು ಲಾಡು. ಪಂಚಕಜ್ಜಾಯ ಎನ್ನುವುದರಲ್ಲಿ ಪಂಚಕಜ್ಜಾಯ ಹುಡಿ ಅಂತೇನು ಹೇಳಿದ್ದೇನೆ, ಇದರದ್ದು ಹುಡಿ ಅದು ಮೇಯ್ನ್ ಆಗಿ ಬೇಕಿದ್ದದ್ದು, ಅದಕ್ಕೆ ತೆಂಗಿನಕಾಯಿ ಹುಡಿ ಅದು 125, 360 ಆಗಿದೆ, ತ್ರಿಬಲ್. ಅದೇ ರೀತಿ ಇದು ತುಪ್ಪ KMF ತಗೊಳ್ಳೋದು, ನಮಗೆ ಅವರು ಚೀಪಲ್ಲಿ ಕೊಡ್ತಾ ಇದ್ದಾರೆ, ಅದು ಮಾರ್ಕೆಟ್ ರೇಟಲ್ಲಿ ಕೊಡ್ತಾ ಇಲ್ಲ. ಆದರೂ ನಮಗೆ 1.5 ಪಟ್ಟು ಹೆಚ್ಚಾಗಿದೆ. ಇದನ್ನು ಸರಿದೂಗಿಸುವುದು ಹೇಗೆ? ಇದನ್ನು ಸರಿದೂಗಿಸುವ ಸಲುವಾಗಿ ಸೇವಾದರ ಪರಿಷ್ಕರಣೆ ಸಾಮಾನ್ಯ 2-3 ವರ್ಷಕ್ಕೊಮ್ಮೆ ಸೇವಾದರ ಪರಿಷ್ಕರಣೆ ಮಾಡಿ ಅಂತ ಎನ್ನುವಂಥ ನಿರ್ದೇಶನ ಇದೆ ನಮಗೆ.
ಆದರೆ ನಾವು ಭಕ್ತಾದಿಗಳಿಗೆ ಹೊರೆ ಮಾಡಬಾರ್ದು ಅಂತ ಹೇಳೋ ದೃಷ್ಟಿಗೋಸ್ಕರ ಹಾಗೆ ಮಾಡುವುದಿಲ್ಲ. ಸೇವಾದರ ಏನಿದ್ರೂ ಸಹ ಇದು ತಾತ್ಕಾಲಿಕ ಎನ್ನುವ ದೃಷ್ಟಿಯಿಂದಾಗಿ ಕಡಿಮೆ ಆಗ್ಬೋದು ಅಂತ ನಾವು ಮುಂದೆ ಹಾಕಿದ್ದೇವೆ. ನಾವು ಆಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದ್ದೇವೆ. ಸೇವಾ ದರ ಪಟ್ಟಿಯನ್ನು ನಾವು ಪರಿಷ್ಕರಿಸ್ತಾ ಇದ್ದೇವೆ. ಯಾರಾದರೂ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಹಾಕ್ಬೋದು. ದೇವಸ್ಥಾನದ ನೋಟಿಸ್ ಬೋರ್ಡು ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಮತ್ತು ಈ ಬ್ಯಾಂಕ್, ಪೋಸ್ಟ್ ಆಫೀಸ್ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಕಡೆಯಲ್ಲೂ, DC ಆಫೀಸ್, AC ಆಫೀಸ್ ಎಲ್ಲ ಕಡೆಯಲ್ಲೂ ನಾವು ಆಕ್ಷೇಪಣೆಗಳನ್ನು ಪ್ರಕಟಿಸಿದ್ದೇವೆ. ಯಾರೂ ಆಕ್ಷೇಪಣೆ ಒಂದೂವರೆ ವರ್ಷದಿಂದ ಯಾರೂ ಹಾಕಲಿಲ್ಲ. ಈಗ ಸೇವಾದರ ನಿಗದಿ ಮಾಡಿದ ಮೇಲೆ ಯಾಕೆ ಹೇಳಿದರೆ ಅವ್ರು ದೇವಸ್ಥಾನ ನೋಡೋದೇನಿಲ್ಲ, ದೇವಸ್ಥಾನ ನೋಡುವವರೆಲ್ಲೋ ಸೇವಾದರ ನಿಗದಿ ಆಯ್ತಲ್ಲ, ನಾವು ಪೇಪರಲ್ಲಿ ಕೊಟ್ಟೆವು ಮತ್ತು ಇಲ್ಲಿ ಬೋರ್ಡ್ ಹಾಕಿದ್ದೇವೆ. ನಿಗದಿಯಾದ ಮೇಲೆ ಆಕ್ಷೇಪಣೆ ಮಾಡಿ ಹಿಂದೂ ದೇವಸ್ಥಾನಗಳಿಗೆ ಹಿಂದೂ ಭಕ್ತರು ಬರುವುದನ್ನು ಕಡಿಮೆ ಮಾಡಬೇಕು, ದೇವಸ್ಥಾನಕ್ಕೆ ಆದಾಯ ಕಡಿಮೆ ಮಾಡಬೇಕು, ಹಿಂದೂಗಳ ಒಂದು ಒಗ್ಗಟ್ಟನ್ನು ಪ್ರತಿಷ್ಠಿಸುವಂತಹ ಕೇಂದ್ರ ದೇವಸ್ಥಾನವನ್ನು ಇಲ್ಲವಾಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕೆಲವರು ಮಾಡಿದ್ದು. ಅದರೊಂದಿಗೆ ಸಿದ್ದರಾಮಯ್ಯನ ವಿಚಾರದಲ್ಲಿಯೂ ಇರ್ಬೋದು, ಒಂದಷ್ಟು ವಿರೋಧಿಗಳು ಅಂತ ಇದ್ದೇ ಇರ್ತಾರೆ, ರಾಜಕೀಯ ವಿರೋಧಿಗಳಿರ್ತಾರೆ. ಈ ರಾಜಕೀಯ ವಿರೋಧಿಗಳಿಗೆ ಅವರನ್ನು ಸಿದ್ದರಾಮಯ್ಯನನ್ನು ವಿರೋಧಿಸಲಿಕ್ಕೆ ಕಟೀಲ್ ದೇವಸ್ಥಾನ ಒಂದು ಅಸ್ತ್ರ ಆಗಿ ಬಳಸಿದ್ದಾರೆ ಅಷ್ಟೇ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಸತ್ಯ ವಿಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಆ ಮೂಲಕವಾಗಿ ಜನರ ತಪ್ಪಭಿಪ್ರಾಯವನ್ನು ತೆಗೆಯಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಪರವಾಗಿ ನೀವು ಇದನ್ನು ಎನ್ಲೈಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿಕೊಳ್ತೇವೆ. ಸುಳ್ಳು ಸುದ್ದಿಗಳ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಳ್ಳು ಸುದ್ದಿಗಳ ವಿಚಾರದಲ್ಲಿ ಈಗ ಸರ್ಕಾರವು ತುಂಬ ಶಿಸ್ತಿನ ಕ್ರಮ ತಗೊಳ್ತಾ ಇದೆ. ಇಷ್ಟು ಹೇಳಿಯೂ ಇನ್ನೂ ಸಿದ್ದರಾಮಯ್ಯನ ಹೆಸರು ಹಾಕಿದರೆ ಅವರು ಕಾನೂನು ಕ್ರಮ ತಗೊಂಡ್ರೆ ನಾವೇನು ಹೊಣೆಗಾರರಲ್ಲ. ಯಾವುದು ದತ್ತಿ ಇಲಾಖೆ ನಾವು ಇನ್ನು ಸಲ್ಲಿಸ್ತೇವೆ, ಮಾಹಿತಿ ಕಳಿಸ್ತೇವೆ. ಅಲ್ಲ, ಈಗ ಈ ಪರಿಷ್ಕರಣೆ ಪ್ರಕಟ ಆದಮೇಲೆ ಏನಾದರೂ ಕ್ಲಾರಿಟಿ ಕೇಳಿದ್ದಾರೆ? ಫೋನ್ ಮಾಡಿದ್ದಾರೆ, ಹೌದಾ ಅಂತ ಕೇಳಿದ್ದಾರೆ. ಹೌದು ಅಂತ ನಾವು ಉತ್ತರ ಕೊಟ್ಟಿದ್ದೇವೆ. ಯಾವುದೇ ಆ್ಯಕ್ಟಲ್ಲಿ ಅಂತ ಯಾವುದೇ ರೀತಿಯಾದಂತಹ ಒಂದು ಪ್ರೊವಿಷನ್ ಇಲ್ಲ. ರೂಲ್ 33 ಈಗ ಓದ್ತೇನೆ ನಾನು ನಿಮಗೆ. ನಾನು ಅದಕ್ಕೆ ಓದಿ ಹೇಳ್ತೇನೆ. ಇಲ್ಲಿಗೆ ಯಾವ ಅನುಮೋದನೆ ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಹೇಳಿದರೆ ನನಗೆ ಗೊತ್ತಿರುವಂತಹ ಇದನ್ನು ನೋಡಿಕೊಂಡೇ ನಿಮಗೆ ಹೇಳುವಂಥದ್ದು. ನೋಡಿ, ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ಎನ್ನುವಂಥದ್ದು ರೂಲ್ 33. ಅದರಲ್ಲಿ ಸಬ್ ರೂಲ್ 2, ಅದರಲ್ಲಿ ಮತ್ತೆ ಪುನಃ ಸಬ್ ರೂಲ್ 6. ಅದರಲ್ಲಿ ಏನು ಬರೆದಿದೆ ಹೇಳಿ, ಸಂಸ್ಥೆಗಳಲ್ಲಿ ನೀಡಲಾಗುವ ಸೇವೆಗಳಿಗೆ ಸೇವಾ ಶುಲ್ಕವನ್ನು ನಿಗದಿಪಡಿಸುವುದು ಮತ್ತು ಅವುಗಳಿಗೆ ಸಂಬಂಧಿಸಿದ ಇತರ ವಿಷಯಗಳನ್ನು ನಿರ್ಧರಿಸುವುದು. ಇದು ವ್ಯವಸ್ಥಾಪನಾ ಸಮಿತಿಯ ಅಧಿಕಾರಗಳು. ಹೇಳಿದರೆ ನಮ್ಮ ಯಾರು ಎಲ್ಲಿ ಆನುವಂಶಿಕ ಮುಕ್ತೇಸರಿರ್ತಾರೆ ಅವರ ಕಾರ್ಯಗಳು. ಆನುವಂಶಿಕ ಮುಕ್ತೇಸರಲ್ಲಿ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಅಧಿಕಾರಗಳು ಇರ್ತದೆ ಅಂತ ಹೇಳಿ ಸೆಕ್ಷನ್ 25 ಹೇಳ್ತದೆ. ಹಾಗಾಗಿ ಅವರ ಪ್ರಕಾರ್ಯಗಳು ಅವ್ರು ಮಾಡಲೇಬೇಕಾದದ್ದು. ಅನುಮೋದನೆ ಮಾಡಬೇಕು ಅಂತ ಯಾವುದು ಇದರಲ್ಲಿಲ್ಲ. ಮತ್ತು 2015ರಲ್ಲಿ ಆವಾಗ ಇಲ್ಲಿ ಆಡಳಿತಾಧಿಕಾರಿಗಳಿದ್ದರು, ಲಿಂಗಯ್ಯ ಅಂತ ಆಡಳಿತಾಧಿಕಾರಿಗಳು. ಆಗ ನಾವು ಚಿನ್ನದ ರಥದ ಸೇವೆಯನ್ನು ನಿಗದಿಪಡಿಸಿದ್ದು ಫಸ್ಟ್ ಟೈಮ್. ಆಗ ಒಪ್ಪಿಸಿದ್ದಷ್ಟೇ. 50,000 ನಿಗದಿ ಮಾಡಿ ಕಮಿಷನರಿಗೆ ಕಳಿಸಿದ್ದೇವೆ. ಧಾರ್ಮಿಕ ಪರಿಷತ್ತು ಆಗಲೂ ಇತ್ತು, ಇವತ್ತಿಗೂ ಅನುಮೋದನೆ ಬರಲಿಲ್ಲ. 2014ಕ್ಕೆ ಈಗ ನಮ್ಮದು ಏನು ದರ ಇದೆ ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ, ಅದನ್ನು ಶಾಂತಕುಮಾರ್ ಶೆಟ್ಟಿ ಮತ್ತು ವಾಸ್ತುವಾಸಂಡ್ರು ಸೇರಿ ಅದಕ್ಕೆ ಕಮಿಷನರಿಗೆ ಬರೆದಿದ್ದಾರೆ. ಇವತ್ತಿಗೂ ಅನುಮೋದನೆ ಬರಲಿಲ್ಲ. ನಾನು ಈ ಕುರಿತಾಗಿ ಧಾರ್ಮಿಕ ದತ್ತಿ ಆಯುಕ್ತರ ಆಫೀಸಿಗೆ ಹೋಗಿ ದಯವಿಟ್ಟು ನಮಗೆ ಅಪ್ರೂವಲ್ ಕೊಡಿ ಅಂತ ಕೇಳಿದೆ. ಇದು ನಿಜವಾಗಿ 1/10/2016ರಲ್ಲಿ ಜಾರಿ ಬರಬೇಕಿತ್ತು, ಬರಲಿಲ್ಲ. ನಾವು ಮುಂದೆ ಹಾಕಿದ್ವಿ, ಯಾಕಂದರೆ ಅಪ್ರೂವಲ್ ಬರಲಿಲ್ಲ ಅಂತ. ಹಾಗೆ ಕೇಳಲಿಕ್ಕೆ ಹೋಗುವಾಗ ನಮಗೆ ಅಪ್ರೂವಲ್ ಕೊಡಲಿಕ್ಕೆ ಪ್ರೊವಿಷನ್ ಎಲ್ಲಿ ಉಂಟು ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಎಂಡೋಮೆಂಟ್ ಕಮಿಷನರ್ ಆಫೀಸಿನಿಂದ. ನಿಮಗೆ ಪ್ರೊವಿಷನ್ ಇರುವಾಗ ನಾವು ಬರೆದ ತಪ್ಪು ಅಂತೇಳಿ ನಾವು ಜಾರಿಗೆ ತಂದಿದ್ದೇವೆ. ಜಾರಿಗೆ ತಂದು ಈಗ 8.5 ವರ್ಷ ಆಗಿ
ಈಗ ಪುನಃ ಅದರ ಪ್ರಯೋಜನ ಉಂಟು, ಯಾವ ಪ್ರಯೋಜನ ಉಂಟು ಅಂತ. ಆಗ ಇಲ್ಲ ಅಂತ ಓರಲ್ಲಿ ಹೇಳಿದವರು, ಉಂಟು ಹೇಳೋದಕ್ಕೆ ಎಲ್ಲಿಯೂ ಎಂಡೋಮೆಂಟ್ ಕಾನೂನಲ್ಲಿ ಇಲ್ಲ, ಯಾವ ಪ್ರಯೋಜನಲ್ಲಿ ಉಂಟು ಅಂತ ಹೇಳಿದವರು. ಪ್ರಾಯಶಃ ಇವರಿಗೆ ತಪ್ಪು ಮಾಹಿತಿ ಹೋಗಿದ್ದಿರ್ಬೋದು ಅಷ್ಟೇ ವಿನಃ ಇಲ್ಲದ್ರೆ ಅವ್ರಿಗೆ ಹಾಗೆ ಮಾಡಲಿಕ್ಕಿಲ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.